ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 1-5 ವಚನಗಳು, ಆ ನಂತರ 20-23 ವಚನಗಳವರೆಗೂ. ನನ್ನ ಮಗನೇ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೊಡು. ಹೀಗಾದರೆ ನೀನು ಸುಬುದ್ಧಿಯನ್ನೇ ಕೈಗೊಳ್ಳುವಿ, ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವವು. ಜಾರ ಸ್ತ್ರೀಯ ತುಟಿಗಳಲ್ಲಾದರೋ ಜೇನು ಗೆರೆಯುವುದು, ಅವಳ ಬಾಯಿಯ ಮಾತುಗಳು ಎಣ್ಣೆಗಿಂತಲೂ ನಯವಾಗಿದೆ. ಅವಳು ಕಡೆಯಲ್ಲಿ ವಿಷದಂತೆ ಕಹಿಯೂ ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು, ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನೂ ಹಿಡಿಯುವವು. ಈಗ 20-23 ವಚನಗಳವರೆಗೂ. ನನ್ನ ಮಗನೇ, ಏಕೆ ನೀನು ಜಾರ ಸ್ತ್ರೀಯಲ್ಲಿ ಭ್ರಮೆಗೊಳ್ಳುವಿ? ಪರಸ್ತ್ರೀಯ ಎದೆಯನ್ನು ತಬ್ಬಿಕೊಳ್ಳುವುದೇಕೆ? ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವವು, ಅವನ ಪಾಪ ಪಾಶಗಳೇ ಅವನನ್ನು ಬಂಧಿಸುವವು. ಸದುಪದೇಶದ ಕೊರತೆಯಿಂದಲೇ ಅಂಥವನು ನಾಶವಾಗುವನು, ತನ್ನ ಅತಿಮೂರ್ಖತನದಿಂದ ಅವನು ಭ್ರಾಂತನಾಗಿ ಹೋಗುವನು. ಯವನ ಪ್ರಾಯದಲ್ಲಿ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ ನಂತರ ಒಮ್ಮೆ ಒಂದು ಯವನ ದಂಪತಿಯವರು ಒಂದು ತೀರ್ಮಾನ ತೆಗೆದುಕೊಂಡ್ರು. ಏನೆಂದರೆ, ಬದುಕಿದರೆ ಕರ್ತನಿಗೋಸ್ಕರವೇ ಬದುಕಬೇಕು ಎಂಬ ತೀರ್ಮಾನ ತೆಗೆದುಕೊಂಡ್ರು. ತೀರ್ಮಾನ ತೆಗೆದುಕೊಳ್ಳುವುದು ಒಂದು ಭಾಗ, ತೆಗೆದುಕೊಂಡ ತೀರ್ಮಾನದ ಪ್ರಕಾರ ಜೀವಿಸುವುದು ಇನ್ನೊಂದು ಭಾಗ. ಆ ಯೌವನ ದಂಪತಿಗಳು ತೆಗೆದುಕೊಂಡ ತೀರ್ಮಾನದ ಪ್ರಕಾರವೇ ತಮ್ಮ ಜೀವಿತವನ್ನು ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಟ್ರು. ಅವರಿಬ್ಬರು ಸೇರಿ ಅದ್ಭುತವಾಗಿ ಸೇವೆ ಮಾಡಲು ಪ್ರಾರಂಭಿಸುತ್ತಾರೆ. ಅವರು ಮಾಡುತ್ತಿರುವ ಸೇವೆ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತದೆ, ಆಶೀರ್ವದಿಸಲ್ಪಡುತ್ತದೆ. ಹಂತ ಹಂತವಾಗಿ ಆ ಸೇವೆ ಅಭಿವೃದ್ಧಿ ಹೊಂದಿ ಆಶೀರ್ವದಿಸಲ್ಪಡುತ್ತಿರುವಾಗ ಅವರು ಮತ್ತೊಂದು ತೀರ್ಮಾನ ತೆಗೆದುಕೊಳ್ತಾರೆ. ಅದೇನೆಂದರೆ, ಯೇಸು ಕ್ರಿಸ್ತನ ಕುರಿತಾದಂತಹ ಸುವಾರ್ತೆ ಕೇವಲ ನಾವು ಯಾವ ಪಟ್ಟಣಕ್ಕೆ ಹೋಗ್ತೇವೆ ಆ ಪಟ್ಟಣದಲ್ಲಿ ಅಷ್ಟೇ ಪ್ರಕಟಿಸಬಾರದು. ನಾವು ಹೋಗಲಾರದೇ ಇರುವಂತಹ ಪ್ರಾಂತ್ಯಗಳಿಗೆ ಯೇಸು ಕ್ರಿಸ್ತನ ಕುರಿತಾದ ವಾರ್ತೆಯನ್ನು, ಶುಭವಾರ್ತೆಯನ್ನು ತಲುಪಿಸಬೇಕು ಎಂಬ ಒಳ್ಳೆ ಉದ್ದೇಶದಿಂದ ಅವರು ಒಂದು ಟಿವಿ ಚಾನಲ್ ಅನ್ನು ಪ್ರಾರಂಭಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಒಂದು ಟಿವಿ ಚಾನಲ್ ಪ್ರಾರಂಭಿಸಬೇಕಾದರೆ ಅದು ಅಷ್ಟು ಸುಲಭವಲ್ಲ, ಅದು ಎಷ್ಟೋ ಖರ್ಚಿನಿಂದ ಕೂಡಿದಾಗಿದೆ. ಹೀಗೆ ಅವರು ದೇವರ ಮೇಲೆ ನಂಬಿಕೆಯಿಂದ ಆಧಾರಗೊಂಡು ದೇವರ ಸಹಾಯ ತೆಗೆದುಕೊಂಡು ಯೌವನ ಪ್ರಾಯದಲ್ಲಿ ದಂಪತಿಗಳು ಒಂದು ಟಿವಿ ಚಾನಲ್ ಪ್ರಾರಂಭಿಸಿದ್ರು. ಆ ಟಿವಿ ಚಾನಲ್ ಪ್ರಾರಂಭಿಸಿದ ನಂತರ ಹಂತ ಹಂತವಾಗಿ ಆ ಟಿವಿ ಚಾನಲ್ ಕೂಡ ಬಹಳವಾಗಿ ಅಭಿವೃದ್ಧಿ ಹೊಂದಿತು. ಆ ಇಬ್ಬರು ದಂಪತಿಗಳನ್ನು ಕೂಡ ನಾನು ವೀಕ್ಷಿಸುತ್ತಾ ಇದ್ದೆ. ಟಿವಿ ಚಾನಲ್ನಲ್ಲಿ ಅವರಿಬ್ಬರನ್ನು ನೋಡಿ ಬಹಳವಾಗಿ ಸಂತೋಷಿಸುತ್ತಾ ಇದ್ದೆ. ಯಾಕೆಂದರೆ ಯೌವನ ದಂಪತಿಗಳು ಒಂದು ಟಿವಿ ಚಾನಲ್ ಅನ್ನು ಪ್ರಾರಂಭಿಸುವಂಥದ್ದು ಅಷ್ಟು ಮಾತ್ರವಲ್ಲದೆ ಅದು ಕೇವಲ ಒಂದು ದೇಶಕ್ಕೆ ಸೀಮಿತವಾಗಿರದೆ ಅನೇಕ ದೇಶಗಳಿಗೆ ಅದು ವಿಸ್ತರಿಸಿತು. ಬಹಳ ಕಡಿಮೆ ಸಮಯದಲ್ಲಿಯೇ ಹೆಚ್ಚು ದೇಶಗಳಿಗೆ ಸುವಾರ್ತೆ ತಲುಪಿಸುವ ಸ್ಥಾನಕ್ಕೆ ಆ ಚಾನಲ್ ಸೇರಿತು. ಪ್ರಪಂಚದಲ್ಲಿಯೇ 3 ಪ್ರಾಮುಖ್ಯವಾದ ಕ್ರೈಸ್ತಿಯ ಚಾನಲ್ಗಳಿವೆ. ಒಂದು ಡೇ ಸ್ಟಾರ್. ಆ ಡೇ ಸ್ಟಾರ್ ಚಾನಲ್ನಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿರುವ ಸಂದರ್ಭ ನೀವು ನೋಡಿದ್ದೀರಿ. ಎರಡನೆಯದು TBN, ಟ್ರಿನಿಟಿ ಬ್ರಾಡ್ಕಾಸ್ಟಿಂಗ್ ನೆಟ್ವರ್ಕ್, TBN ಚಾನಲ್. ಮೂರನೆಯದು ಗಾಡ್ ಚಾನಲ್. ಯಾವ ಚಾನಲ್? ಗಾಡ್ ಚಾನಲ್. ಈ 3 ಕೂಡ ಪ್ರಪಂಚದಲ್ಲಿಯೇ ಪ್ರಸಿದ್ಧವಾಗಿರುವಂತಹ ಕ್ರಿಶ್ಚಿಯನ್ ಟೆಲಿವಿಷನ್ ಚಾನಲ್ಸ್ ಆಗಿವೆ. ಡೇ ಸ್ಟಾರ್ ಅವರು ನನಗೆ ಇಂಟರ್ವ್ಯೂ ಮಾಡಿದ್ರು, TBN ಅವರು ಕೂಡ ನನಗೆ ಇಂಟರ್ವ್ಯೂ ಮಾಡಿದ್ರು. NRBಯಲ್ಲಿ ನಾನು ವಾಕ್ಯ ಸಾರುವುದಕ್ಕಾಗಿ ಹೋದಾಗ ಗಾಡ್ ಚಾನಲ್ ಪ್ರೆಸಿಡೆಂಟ್ ಅವರು ಬಂದು, ನೀವು ನಮ್ಮ ಚಾನಲ್ನಲ್ಲಿ ನೀವು ವಾಕ್ಯ ಸಾರಬೇಕು ಎಂಬುದಾಗಿ ಹೇಳಿದರು. ಫಲಿತವಾಗಿ ನಾನು ಗಾಡ್ ಟಿವಿಯಲ್ಲಿಯೂ ಕೂಡ ಬಹಳ ಸಾರಿ ವಾಕ್ಯ ಉಪದೇಶ ಮಾಡಿದ್ದೇನೆ. ಏಷ್ಯಾ ಖಂಡದಲ್ಲೆಲ್ಲ ಪ್ರಸಾರವಾಗುವಂತಹ ಗಾಡ್ ಚಾನಲ್ನಲ್ಲಿಯೂ ಕೂಡ ನಾನು ವಾಕ್ಯವನ್ನು ಸಾರಿದ್ದೇನೆ. ಆ ಯೌವನ ದಂಪತಿಗಳು ದೇವರ ಮೇಲೆ ಆಧಾರಗೊಂಡು ಪ್ರಪಂಚದಾದ್ಯಂತ ಸುವಾರ್ತೆ ತಲುಪಿಸಬೇಕು ಎಂಬ ತೀರ್ಮಾನವನ್ನು ಅವರು ತೆಗೆದುಕೊಂಡ ನಂತರ
ಬಹು ಬಲವಾಗಿ ಉಪಯೋಗ ಆಗುವ ನಂತರ ಒಂದು ದಿನ ನನಗೊಂದು ದುರ್ವಾರ್ತೆ ಬಂದಿತು. ಅದು ನನಗೆ ಬಹಳ ದುಃಖವೆನಿಸಿತು, ಹಾಗೆಯೇ ಆಶ್ಚರ್ಯವೆನಿಸಿತು. ಯಾಕೆಂದರೆ ಅವರು ಮಾಡುತ್ತಿರುವಂತಹ ಸೇವೆ ಕೋಟ್ಯಾಂತರ ಜನರಿಗೆ ಪ್ರಭಾವ ಬೀರುತ್ತಾ ಇತ್ತು, ಕೋಟ್ಯಾಂತರ ಜನರಿಗೆ ಸುವಾರ್ತೆ ತಲುಪಿಸುತ್ತಾ ಇತ್ತು. ಯೌವನ ಪ್ರಾಯದಲ್ಲಿ ದೇವರ ನೋಗ ಹೊರುತ್ತಾ ಇದ್ರು. ಅತ್ಯಂತ ಕಡಿಮೆ ಸಮಯದಲ್ಲಿಯೇ ಪ್ರಪಂಚದ 4 ಮೂಲೆಗಳಲ್ಲಿಯೂ ಸುವಾರ್ತೆ ತಲುಪಿಸುವ ಚಾನಲನ್ನಾಗಿ ದೇವರು ಆಶೀರ್ವದಿಸುವುದು ನಿಜವಾಗ್ಲೂ ಅದ್ಭುತ. ನನಗೆ ಬಂದ ವಾರ್ತೆ ಏನೆಂದರೆ, ಆ ದಂಪತಿಗಳಲ್ಲಿ ಗಂಡ ಒಂದು ದಿನ ಆ ಚಾನಲನ್ನು ಬಿಟ್ಟೋದ. ಅವರಿಬ್ಬರೂ ಸೇರಿ ಆ ಚಾನಲನ್ನು ಪ್ರಾರಂಭಿಸಿದ್ರು. ಗಂಡ ಹೆಂಡತಿ ಇಬ್ಬರೂ ಸೇರಿ ಆ ಸೇವೆ ಪ್ರಾರಂಭಿಸಿದ್ರು, ಆ ಮೀಡಿಯಾ ಸೇವೆ ಪ್ರಾರಂಭಿಸಿದ್ರು, ಗಾಡ್ ಚಾನಲ್ ಎಂಬ ಟಿವಿ ಚಾನಲ್ ಪ್ರಾರಂಭಿಸಿದ್ರು. ಆದರೆ ಸಡನ್ ಆಗಿ ನನಗೆ ಬಂದ ವಾರ್ತೆ ಏನೆಂದರೆ, ಆ ಗಾಡ್ ಚಾನಲ್ ಅನ್ನು ಪ್ರಾರಂಭಿಸಿದಂತಹ ಆ ವ್ಯಕ್ತಿ ಗಾಡ್ ಚಾನಲ್ ಅನ್ನು ಬಿಟ್ಟು ಹೋದ. ಗಾಡ್ ಚಾನಲ್ ಅನ್ನು ಬಿಟ್ಟು ಬಿಟ್ಟ. ಅಷ್ಟು ಮಾತ್ರವಲ್ಲ, ತನ್ನ ಹೆಂಡತಿಯನ್ನು ಕೂಡ ಬಿಟ್ಟು ಹೋದ. ಏನ್ ಜರುಗಿತು? ಎದಕ್ಕಾಗಿ ಅಷ್ಟೊಂದು ಅದ್ಭುತವಾದ ಸೇವೆಯನ್ನು ಬಿಟ್ಟೋದ? ಎದಕ್ಕಾಗಿ ಅವನೊಂದಿಗೆ ಜೀವಿತ ಕಾಲವೆಲ್ಲ ಇರುವುದಕ್ಕೋಸ್ಕರ ದೇವರು ಏರ್ಪಡಿಸಿಟ್ಟಿರುವ ತನ್ನ ಜೀವನ ಸಂಗಾತಿಯನ್ನು, ಲೈಫ್ ಪಾರ್ಟ್ನರ್ ಅನ್ನು ಬಿಟ್ಟು ಬಿಟ್ಟ? ಗಾಡ್ ಚಾನಲ್ ಅನ್ನು ಬಿಟ್ಟು ಬಿಟ್ಟ, ತನ್ನ ಹೆಂಡತಿಯನ್ನು ಬಿಟ್ಟು ಬಿಟ್ಟ. ಅಷ್ಟೇ ಅಲ್ಲ ಪ್ರಿಯರೇ, ತನ್ನ ಮಕ್ಕಳನ್ನು ಕೂಡ ಬಿಟ್ಟು ಹೋದ, ಪೂರ್ತಿಯಾಗಿ ಬಿಟ್ಟುಬಿಟ್ಟ. ಯಾಕೆ ಹೀಗೆ ಜರುಗಿತು ಎಂಬುದಾಗಿ ನನ್ನ ಪರಿಚಯಸ್ಥರಿಗೆ ನಾನು ಕೇಳಿದಾಗ ಕೊನೆಗೆ ತಿಳ್ಕೊಂಡಿದ್ದೇನು ಗೊತ್ತಾ? ಆ ಗಾಡ್ ಚಾನಲ್ ಅನ್ನು ಅನೇಕ ಪ್ರಾಂತ್ಯಗಳಲ್ಲಿ ವಿಸ್ತರಿಸುವುದಕ್ಕಾಗಿ ಅವನು ಸತತವಾಗಿ ಪ್ರಯಾಣ ಮಾಡಬೇಕಾಗಿತ್ತು. ಹಾಗೆ ಪ್ರಯಾಣ ಮಾಡುತ್ತಿರುವ ಸಮಯದಲ್ಲಿ ಒಂದು ಸ್ಥಳದಲ್ಲಿ ಒಂದು ಹುಡುಗಿಯೊಂದಿಗೆ ಪರಿಚಯ ಉಂಟಾಯಿತು. ಆ ಪರಿಚಯ ಹಂತ ಹಂತವಾಗಿ ಪ್ರೀತಿಯಾಗಿ ಮಾರ್ಪಟ್ಟಿತು, ಪ್ರಣಯವಾಗಿ ಮಾರ್ಪಟ್ಟಿತು. ಆ ನಂತರ ಅವರಿಬ್ಬರೂ ಸೇರಿ ಪಾಪದಲ್ಲಿ ಮುಳುಗಿ ತೇಲಾಡಿದ್ರು. ನನ್ನ ಹಿಂದೆ ಒಂದು ಅದ್ಭುತವಾದ ಪ್ರಪಂಚಕ್ಕೆ ಸುವಾರ್ತೆಯನ್ನು ತಲುಪಿಸುವಂತಹ ಟಿವಿ ಚಾನಲ್ ಇದೆ. ಲೋಕಕ್ಕೆ ಸುವಾರ್ತೆ ಪ್ರಕಟಿಸುವುದು ಪ್ರಾಮುಖ್ಯವೋ, ಈ ಹುಡುಗಿಯೊಂದಿಗೆ ಪಾಪ ಮಾಡುವುದು ಪ್ರಾಮುಖ್ಯವೋ? ಹೆಂಡತಿಯೊಂದಿಗೆ ಮಕ್ಕಳೊಂದಿಗೆ ಜೀವಿಸುವ ಕಾಲವೆಲ್ಲ ಬೆಳೆಸಿಕೊಂಡಿರುವ ಬಾಂಧವ್ಯ ಮುಂದೆ ವರಿಸುವಂಥದ್ದು ಅವಶ್ಯಕವಾಗಿದೆಯೋ, ಇಲ್ಲವೇ ಅಕ್ರಮ ಸಂಬಂಧವನ್ನು ಏರ್ಪಡಿಸಿಕೊಳ್ಳುವುದು ಅವಶ್ಯಕವೋ ಎಂದು ಯೋಚಿಸದೆ ಇಂತಹ ಅಮೂಲ್ಯವಾದ ಬಾಂಧವ್ಯಗಳನ್ನೆಲ್ಲ ಮುರಿದುಕೊಂಡು, ಬೆಲೆ ಇಲ್ಲದಂತಹ ಪಾಪಿಷ್ಟ ಬಾಂಧವ್ಯವನ್ನೇ ಬೆಳೆಸಿಕೊಂಡು ಕೊನೆಗೆ ದೇವರ ಸೇವೆಯನ್ನೇ ಬಿಟ್ಟು ಹೋದ ಪ್ರಿಯರೇ. ತನ್ನ ಜೀವಿತ ಕಾಲವೆಲ್ಲ ಜೊತೆ ಇರುವ ಹೆಂಡತಿಯನ್ನೇ ಬಿಟ್ಟು ಬಿಟ್ಟ, ತಾನು ಹೆತ್ತ ಮಕ್ಕಳನ್ನು ಕೂಡ ಬಿಟ್ಟು ಹೋದ. ಕಾರಣವೇನು? ಒಬ್ಬ ಪಾಪಿಷ್ಟಳ ಒಂದು ನುಣುಪಾದಂತಹ ಮಾತುಗಳು, ಸುಲಭವಾಗಿ ವಶಪಡಿಸಿಕೊಳ್ಳುವಂತಹ ಸ್ವಭಾವ ಈ ವ್ಯಕ್ತಿಯನ್ನು ಪೂರ್ತಿಯಾಗಿ ವಶಪಡಿಸಿಕೊಂಡಿತು. ಇಲ್ಲವೇ ಸುಲಭವಾಗಿ ಒಳಗಾಗುವಂತಹ ಆತ್ಮಿಕ ಬಲಹೀನತೆ ಆವರಿಸಿತು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಈ ದಿನ ನಾವು ಎಷ್ಟೇ ಆತ್ಮಿಕವಾಗಿ ಕಾಣಿಸಿಕೊಂಡರೂ, ತೋರುವಿಕೆಗೆ ನೀವೆಷ್ಟೇ ಬಲಿಷ್ಠರಾಗಿ ಕಾಣಿಸಿಕೊಂಡರೂ, ಒಬ್ಬ ಒಳ್ಳೆ ಗಂಡನಾಗಿ ಒಳ್ಳೆ ಹೆಂಡತಿಯಾಗಿ ನೀವು ಕಾಣಿಸಿಕೊಂಡರೂ, ಯೌವನ ಪ್ರಾಯದಲ್ಲಿಯೇ ರಕ್ಷಿಸಲ್ಪಟ್ಟು ಶ್ರದ್ಧೆಯಿಂದ ವಾಕ್ಯವನ್ನು ಓದುತ್ತಾ ಭಯಭಕ್ತಿಯುಳ್ಳವರಾಗಿ ದೇವರ ಆಲಯಕ್ಕೆ ಬರುತ್ತಾ ವಾಕ್ಯದಿಂದ ನಿಮ್ಮ ಜೀವಿತವನ್ನು ತಿದ್ದುಕೊಳ್ಳುತ್ತಾ ಇದ್ದರೂ ಸರಹದ್ದುಗಳನ್ನು ನೀವು ನೇಮಿಸಿಕೊಳ್ಳದೇ ಇರುವುದಾದರೆ, ಹಾಗಾದರೆ ಒಂದಲ್ಲ ಒಂದು ದಿವಸ ಸೈತಾನನು ನಿಮ್ಮ ಸರಹದ್ದನ್ನು ಕೆಡಿಸಿಬಿಡುತ್ತಾನೆ, ಆ ಸರಹದ್ದನ್ನು ದಾಟಿ ಹೋಗುವಂತೆ ಮಾಡುತ್ತಾನೆ. ಈ ಸಹೋದರ ಎಲ್ಲಿ ಫೇಲಾದನು ಗೊತ್ತಾ? ತನ್ನ ಸುತ್ತಲೂ, ತನ್ನ ಜೀವಿತದ ಸುತ್ತಲೂ ಸರಹದ್ದನ್ನು ಏರ್ಪಡಿಸಿಕೊಳ್ಳಲಿಕ್ಕಾಗಲಿಲ್ಲ. ಹುಡುಗಿಯೊಂದಿಗೆ ಮಾತಾಡಿದ್ರೆ ತಪ್ಪೇನು, ತಪ್ಪೇನು, ತಪ್ಪೇನು? ಸುಮ್ಮನೆ ಮಾತಾಡಿದ್ರೆ ತಪ್ಪೇನು? ಸಂತೋಷದಿಂದ ಮಾತಾಡಿದ್ರೆ ತಪ್ಪೇನು? ಸ್ವಲ್ಪ ಸಮಯ ಅವಳೊಂದಿಗೆ ಕಳೆಯುವುದರಲ್ಲಿ ತಪ್ಪೇನು ಎಂದು ಹೀಗೆ ಸುಮ್ಸುಮ್ನೆ ಮಾತಾಡೋದು, ಸಂತೋಷದಿಂದ ಮಾತಾಡೋದು, ಸ್ವಲ್ಪ ಸಮಯ ಅವಳೊಂದಿಗೆ ಕಳೆಯೋದು, ಕೊನೆಗೆ ಅದು ಯಾವ ಮಟ್ಟಕ್ಕೆ ಕೊಂಡೊಯ್ತೆಂದರೆ ದೇವರು ಅವನಿಗೆ ಕೊಟ್ಟಿರುವಂತಹ ಅದ್ಭುತವಾದ ಸೇವೆಯನ್ನೇ ನಾಶನ ಮಾಡಿಕೊಳ್ಳುವ ಮಟ್ಟಿಗೆ ಕೊಂಡೊಯ್ತು. ದೇವರು ಅವನಿಗೆ ಕೊಟ್ಟಿರುವ ಅದ್ಭುತವಾದ ಜೀವನ ಸಂಗಾತಿಯನ್ನೇ ಬಿಟ್ಟು ಬಿಡುವ ಮಟ್ಟಕ್ಕೆ ಕೊಂಡೊಯ್ತು. ದೇವರು ಅನುಗ್ರಹಿಸಿರುವಂತಹ ಮುತ್ತಿನಂತಹ ಮಕ್ಕಳನ್ನು ಕೂಡ ಬಿಟ್ಟು ಆಕೆಯ ಹಿಂದೆ ಹೋಗುವ ಮಟ್ಟಕ್ಕೆ ಕೊಂಡೊಯ್ತು. ಹೀಗೆ ಆ ಪಾಪ ಅವನನ್ನು ದೇವರಿಂದ ದೂರ ಮಾಡಿತು.
ಈ ವಿಷಯವನ್ನು ಕೇಳಿದಾಗ ಬಹಳ ಬಾಧೆಯುಂಟಾಯಿತು, ವೇದನೆ ಉಂಟಾಯಿತು. ಅದೇ ಸಮಯದಲ್ಲಿ ಇದೊಂದು ಎಚ್ಚರಿಕೆ ಕೂಡ ಅನಿಸಿತು. ಏನು ಹೇಳಿ? ಎಚ್ಚರಿಕೆ. ಈ ದಿನ ಈ ವಿಷಯವನ್ನು ಕೇಳುತ್ತಿರುವ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಆತ್ಮಿಕವಾಗಿ ಜೀವಿಸುತ್ತಿರುವಾಗ ದಯವಿಟ್ಟು ನಟನೆಗೆ ಅವಕಾಶ ಕೊಡಬೇಡಿ. ಆತ್ಮಿಕವಾಗಿ ನಟಿಸುವ ಪ್ರಯತ್ನ ಮಾಡಬೇಡಿ. ನಿಜವಾಗಿಯೂ ಜೀವಿಸುವ ಪ್ರಯತ್ನ ಮಾಡಿ. ಭಕ್ತರಂತೆ ನಟಿಸುವ ಪ್ರಯತ್ನ ಮಾಡಬೇಡಿ. ಪ್ರಾರ್ಥಿಸುವವರಂತೆ ನಟಿಸುವ ಪ್ರಯತ್ನ ಮಾಡಬೇಡಿ. ಒಳ್ಳೆಯವರಂತೆ ನಟಿಸುವ ಪ್ರಯತ್ನ ಮಾಡಬೇಡಿ. ಒಳ್ಳೆಯವನಂತೆ ಒಳ್ಳೆಯವಳಂತೆ ನಟಿಸುವ ಪ್ರಯತ್ನ ಮಾಡಬೇಡಿ. ನಟಿಸುವಾಗ ನೀವು ಮಾಡುವುದೇನೆಂದರೆ, ಮೃದುವಾದ ಮಾತುಗಳಿಂದ ಮನುಷ್ಯರು ನಿಮ್ಮನ್ನು ನಂಬುವಂತೆ ಮಾಡುತ್ತೀರಿ. ಒಂದು ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಮರವಿತ್ತು. ಅದು ಬಹಳ ವರ್ಷಗಳಿಂದ ಇದ್ದಂತಹ ಪುರಾತನವಾದ ಮರವಾಗಿತ್ತು. ಆ ಪುರಾತನವಾದ ಮರ ಬಹಳ ಜನರು ಆಕರ್ಷಿಸುತ್ತಾ ಇರುವುದರಿಂದ ಆ ಪ್ರಾಂತ್ಯಕ್ಕೆ ಯಾರು ಹೋದರೂ ಕೂಡ ಆ ಮರವನ್ನು ವೀಕ್ಷಿಸುತ್ತಾ ಇದ್ರು, ನೋಡುತ್ತಾ ಇದ್ರು. ಕಾರಣವೇನೆಂದರೆ 100 ವರ್ಷಕ್ಕಿಂತಲೂ ಅಧಿಕವಾಗಿ ಆ ಮರ ಅಲ್ಲಿತ್ತು. ಆ ಮರದ ಕೆಳಭಾಗದ ಬುಡ ಬಹಳ ಅಗಲವಾಗಿರ್ತಾ ಇತ್ತು. ಅದು ಬಹಳ ವಿಶಾಲವಾಗಿರುವಂತಹ ಮರವಾಗಿತ್ತು. 100 ವರ್ಷಕ್ಕೂ ಅಧಿಕವಾದ ಮರವಾಗಿರುವುದರಿಂದ ಪ್ರಾಂತ್ಯದವರು ಆ ಗ್ರಾಮಕ್ಕೆ ಬಂದ ಪ್ರತಿ ಸಾರಿ ಖಂಡಿತವಾಗಿ ಆ ಮರ ನೋಡ್ತಾ ಇದ್ರು. ಆ ಮರದ ಕುರಿತು ಎಲ್ಲರಿಗೂ ಗೊತ್ತಿತ್ತು. ಆದರೆ ಒಂದು ದಿವಸ ದೊಡ್ಡ ಗಾಳಿ ಬರಲಿಲ್ಲ, ದೊಡ್ಡ ತೂಫಾನು ಬರಲಿಲ್ಲ. ಆದರೆ ಸಡನ್ನಾಗಿ ಆ ಮರ ಮುರಿದು ಕೆಳಗೆ ಬಿದ್ದಿತು. ಆಕಸ್ಮಿಕವಾಗಿ ನೆಲಕ್ಕೆ ಉರುಳಿತು. ಈ ವಾರ್ತಾ ಕೊನೆಗೆ ಆ ಪ್ರಾಂತ್ಯದಲ್ಲಿರುವ ಎಲ್ಲಾ ಜನರಿಗೂ ಗೊತ್ತಾಯಿತು. ನಾವು ನೋಡಿ ಆಶ್ಚರ್ಯಪಡುವಂತಹ ಆ ಮರ, ವಿಸ್ಮಯಗೊಳ್ಳುವಂತಹ ಆ ಮರ ಆಕಸ್ಮಿಕವಾಗಿ ಬಿದ್ದೋಯ್ತಂತೆ, ನೆಲಕ್ಕುರುಳಿ ಕಿತ್ಕೊಂಡು ಹೋಯ್ತಂತೆ. ಅಂದಾಗ ಜನರೆಲ್ಲರೂ ಕೂಡ ಆಶ್ಚರ್ಯಗೊಂಡು, ಯಾಕೆ ಮರ ಆ ರೀತಿಯಾಗಿ ನೆಲಕ್ಕುರುಳಿತು, ಕಿತ್ಕೊಂಡು ಹೋಯ್ತು ಎಂಬುದಾಗಿ ಏನ್ ಜರುಗಿತು ಎಂದು ಆ ಮರವನ್ನು ನೋಡಲು ಹೋದಾಗ ಅವರೆಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಕೊಂಡ್ರು. ಯಾಕೆಂದರೆ ಆ ಮರ ಆ ರೀತಿ ಬಿದ್ದೋಗುವುದಕ್ಕೆ ಕಾರಣ ತಿಳಿದುಕೊಂಡು ಅವರು ಆಶ್ಚರ್ಯಪಟ್ರು. ಊರಿನ ಜನರೆಲ್ಲರೂ ಆ ಮರ ಕಿತ್ಕೊಂಡು ನೆಲಕ್ಕುರುಳಿ ಬಿದ್ದಾಗ ನೋಡಿ ಆಶ್ಚರ್ಯಗೊಳ್ಳುತ್ತಾರೆ. ಪ್ರಿಯರೇ, ಯಾಕೆ ಆಶ್ಚರ್ಯಗೊಂಡ್ರೆಂದರೆ, ಅಯ್ಯಯ್ಯಯ್ಯಯ್ಯೋ, ಹೊರಗೆ ನೋಡಲು ಈ ಮರ ಎಷ್ಟೋ ಅದ್ಭುತವಾಗಿ ಕಾಣಿಸಿತು. ಹೊರಗೆ ನೋಡಲು ಇದು ಎಷ್ಟೋ ಬಲಿಷ್ಠವಾಗಿ ದೊಡ್ಡ ಮರವಾಗಿ ಕಾಣಿಸಿಕೊಂಡಿತು. ಹೀಗಿದೆಯಾ ಈ ಮರ ಎಂಬ ಪ್ರಶ್ನೆ ಅವರಿಗೆ ಬಂತು. ಅಷ್ಟಕ್ಕೂ ಜರುಗಿದೇನು? ಹೊರಗೆ ನೋಡಲು ಬಹಳ ದೊಡ್ಡ ಮರ ಆಗಿತ್ತು, ಹೊರಗಡೆ ನೋಡಲು ಬಹಳ ಪುರಾತನವಾದ ಮರ ಆಗಿತ್ತು. ಆದರೆ ಜರುಗಿದ್ದೇನು ಗೊತ್ತಾ? ಅದು ಹುಳ ಹಿಡ್ಕೊಂಡಿತು. ಏನ್ ಹಿಡ್ಕೊಂಡಿತು? ಒಳಗಡೆ ಎಲ್ಲ ಹುಳ ಹಿಡ್ಕೊಂಡಿತು. ಒಳಗಡೆ ದಿನೇ ದಿನೇ ಎಲ್ಲ ಹುಳಗಳು ತಿನ್ನುತ್ತಾ ಇದ್ವು. ಹೊರಗೆ ನೋಡಲು ದೊಡ್ಡ ಮರವಾಗಿ ಕಾಣಿಸಿಕೊಂಡ್ರೂ ಕೂಡ ಒಳಗಡೆ ಖಾಲಿಯಾಗಿತ್ತು. ಸಡನ್ನಾಗಿ ಆ ಮರ ಬಿದ್ದೋಯ್ತು. ಅಂದ್ರೆ ಅರ್ಥವೇನು? ಹೊರಗೆ ಎಷ್ಟೇ ಚೆನ್ನಾಗಿ, ಎಷ್ಟೇ ಬಲವಾಗಿ, ಎಷ್ಟೇ ಅಂದವಾಗಿ ಆ ಮರ ಕಾಣಿಸಿಕೊಂಡ್ರೂ ಕೂಡ ಒಳಗಡೆ ತಿನ್ನುವ ಹುಳ ಸೇರಿಕೊಂಡಿತು. ತಿನ್ನುವ ಹುಳ ಒಳಗಡೆ ಸೇರಿಕೊಂಡು ಒಳಗಡೆ ಇರುವಂತಹ ಸಾರವನ್ನೆಲ್ಲ ತಿಂದಾಕಿತು. ಹೊರಗಡೆ ಏನೂ ಕಾಣಿಸ್ತಾ ಇಲ್ಲ. ಒಳೊಳಗೆ ದಿನೇ ಆ ಮರ ಬಲಹೀನವಾಗುತ್ತಾ ಇತ್ತು. ಈ ದಿನ ಈ ವಾಕ್ಯ ಕೇಳುತ್ತಿರುವಂತಹ ತಮ್ಮ ತಂಗಿಯಂದಿರೇ, ಸಹೋದರ ಸಹೋದರಿಯರೇ, ಸ್ವಲ್ಪ ಮಟ್ಟಿಗೆ ಈ ಸಂದೇಶ ನಿಮಗೆ ಸಂಬಂಧಪಟ್ಟದಾಗಿದೆ. ಯಾಕೆಂದರೆ ನಿಮಗೆ ಗೊತ್ತು, ಹೊರಗೆ ನೀವು ಆತ್ಮೀಕರಂತೆ ಕಾಣಿಸಿಕೊಂಡರು, ಹೊರಗೆ ನೀವು ಬಲಿಷ್ಠರಾಗಿ ಕಾಣಿಸಿಕೊಂಡರು, ಹೊರಗೆ ನೀವು ಒಳ್ಳೆಯವನಂತೆ ಒಳ್ಳೆಯವಳಂತೆ ಕಾಣಿಸಿಕೊಂಡರು, ಹೊರಗೆ ನೀವು ಎಷ್ಟೇ ಪರಿಶುದ್ಧರಾಗಿ ಕಾಣಿಸಿಕೊಂಡರು, ಒಳಗೆ ಸ್ವಲ್ಪ ಮಟ್ಟಿಗೆ ಕೆಟ್ಟ ಹುಳು ಸೇರಿಕೊಂಡಿದೆ ಎಂದು. ನಿಮ್ಮ ಆತ್ಮಿಕ ಜೀವಿತವನ್ನು ಹಾಳು ಮಾಡುವಂತಹ ಕೆಟ್ಟ ಹುಳ, ಆತ್ಮಿಕವಾಗಿ ಬಲವಾಗಿರದಂತೆ ನಿಮ್ಮನ್ನು ಬಲಹೀನಗೊಳಿಸುವಂತಹ ಪಾಪಿಷ್ಟ ಕ್ರಿಯೆಗಳು, ಪಾಪಿಷ್ಟ ಚಟಗಳು, ನೀವು ಜಯಿಸಲಾರದಂತಹ ತಪ್ಪುಗಳು ನಿಮ್ಮ ಒಳಗೆ ಸೇರ್ಕೊಂಡಿವೆ. ನಿಮಗೆ ಗೊತ್ತು ನೀವು ಬಲಹೀನರಾಗುತ್ತಾ ಇದ್ದೀರೆಂದು. ನಿಮಗೆ ಗೊತ್ತು ಆತ್ಮಿಕವಾಗಿ ನೀವು ಶಕ್ತಿ ಕಳ್ಕೊಳ್ಳುತ್ತಾ ಇದ್ದೀರೆಂದು. ನಿಮಗೆ ಗೊತ್ತು ಹೊರಗೆ ನೋಡಲು ಮಾತ್ರ ಭಕ್ತರಾಗಿ ಕಾಣಿಸಿಕೊಳ್ತಾ ಇದ್ದೀರಿ, ಆದರೆ ಒಳಗಡೆ ಕೆಟ್ಟ ಹುಳು
ಸೇರಿಕೊಂಡು ಪೂರ್ತಿ ನಿಮ್ಮ ಆತ್ಮಿಕತೆಯನ್ನು ತಿಂದುಹಾಕುತ್ತಾ ಇದೆ ಎಂದು ನಿಮಗೆ ಚೆನ್ನಾಗಿ ಗೊತ್ತು. ಆದಾಗ್ಯೂ ಕೂಡ ಹೊರಗೆ ನೋಡಲು ನೀವು ಬಹಳ ಆತ್ಮಿಕರಂತೆ ಕಾಣಿಸ್ತಾ ಇದ್ದೀರಿ. ಇದು ಪ್ರಮಾದಕರವಾದಂತಹ ಪರಿಸ್ಥಿತಿಯಾಗಿದೆ. ತಕ್ಷಣವೇ ನಿಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳದಿದ್ದರೆ, ತಕ್ಷಣವೇ ಆ ಕೆಟ್ಟ ಹುಳುವನ್ನು ನೀವು ತೆಗೆದುಹಾಕದಿದ್ದರೆ, ಕೊಂದು ಹಾಕದಿದ್ದರೆ, ಅದನ್ನು ಬಿಟ್ಟು ಬಿಡದಿದ್ದರೆ, ಅದರಿಂದ ದೂರ ಆಗದಿದ್ದರೆ, ಕೇಳಿರಿ, ನೀವು ಎಂಥವರೇ ಆಗಿರಬಹುದು, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಬಹುದು, ಎಷ್ಟೇ ಉನ್ನತ ಸ್ಥಿತಿಯಲ್ಲಿದ್ದರೂ ಆ ಕೆಟ್ಟ ಹುಳ, ಆತ್ಮಿಕ ಜೀವಿತವನ್ನು ಹಾಳು ಮಾಡುವಂತಹ ಪಾಪದ ಕೆಟ್ಟ ಹುಳು ನಿಮ್ಮನ್ನು ನೆಲಕ್ಕುರುಳಿಸುತ್ತೆ ಎಂಬ ವಿಷಯವನ್ನು ಮರೆಯಬೇಡಿರಿ. ಪ್ರಪಂಚದಲ್ಲಿಯೇ ಹೆಸರುವಾಸಿಯಾಗಿರುವಂತಹ ಒಂದು ಸಭೆ ಇದೆ. ಕಲ್ವರಿ ಟೆಂಪಲ್ ಅನ್ನು ನಾವು ನಿರ್ಮಿಸುತ್ತಿರುವ ದಿನಗಳಲ್ಲಿ ಪ್ರಪಂಚದಲ್ಲಿರುವ ದೊಡ್ಡ ದೊಡ್ಡ ಸಭೆಗಳನ್ನು ನೋಡಬೇಕು ಎಂಬುದಾಗಿ ನಾನು ಇಂಟರ್ನೆಟ್ಗೆ ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿದೆ. ಬಿಗ್ಗೆಸ್ಟ್ ಚರ್ಚಸ್ ಇನ್ ದ ವರ್ಲ್ಡ್ ಎಂದು ಹೀಗೆ ನಾನು ಹುಡುಕುತ್ತಿರುವ ಸಮಯದಲ್ಲಿ ಒಂದು ಅದ್ಭುತವಾದ ಸಭೆ ನನ್ನ ಕಣ್ಣಿಗೆ ಬಿತ್ತು. ಎಷ್ಟೋ ಅದ್ಭುತವಾಗಿತ್ತು, ಎಷ್ಟೋ ಅಂದವಾಗಿತ್ತು. ಆ ಅದ್ಭುತವಾದ ಸಭೆಯನ್ನು ನಾನು ನೋಡಿದಾಗ ಆಶ್ಚರ್ಯಪಡುವುದು ಮಾತ್ರವಲ್ಲ, ನಮ್ಮ ಸಭೆಯು ಕೂಡ ಅಷ್ಟೇ ಅಂದವಾಗಿ ಅದ್ಭುತವಾಗಿ ಇರಬೇಕು ಎಂಬುದಾಗಿ ಆಶಿಸಿದೆ. ಆ ನಂತರ ನನಗೆ ಆ ಸಭೆಗೆ ಸೇರಿರುವಂತಹ ಪ್ರೆಸಿಡೆಂಟ್ ನನ್ನನ್ನು ಪ್ರೀತಿಯಿಂದ ಆ ಸಭೆಗೆ ಆಹ್ವಾನಿಸಿದರು. ಅಲ್ಲಿಗೆ ಹೋದೆ. ನಾನು ಕೇವಲ ಗೂಗಲ್ನಲ್ಲಿ ಮಾತ್ರ ಆ ಸಭೆಯನ್ನು ನೋಡಿದೆ. ಆದರೆ ಅಲ್ಲಿಗೆ ಹೋಗಿ ನೋಡಿದ ನಂತರ ಕಣ್ಣಾರೆ ನಾನು ನೋಡಿದಾಗ ಅದು ಎಷ್ಟೋ ಅಂದವಾಗಿ ಅದ್ಭುತವಾಗಿತ್ತು. ಬಹಳ ದೊಡ್ಡ ಸಭೆಯಾಗಿತ್ತು, ವಿಶಾಲವಾದ ಸಭೆಯಾಗಿತ್ತು. ನೋಡಿ ಬಹಳ ಸಂತೋಷವೆನಿಸಿತು. ಆಗ ನಾನು ಆ ಪಾಸ್ಟರ್ ಅವರಿಗೆ ನಮ್ಮ ಸಭೆಗೂ ಕೂಡ ಬನ್ನಿ ಎಂದು ಪ್ರೀತಿಯಿಂದ ಆಹ್ವಾನಿಸಿದೆ. ಹಾಗೆ ಬಹಳ ಸಂತೋಷದಿಂದ ಆ ಪಾಸ್ಟರ್ ಅವರು ನಮ್ಮ ಸಭೆಗೂ ಕೂಡ ಬಂದ್ರು. ಅವರ ಹೆಸರು ಹೇಳಲು ನನಗಿಷ್ಟವಿಲ್ಲ. ನಮ್ಮ ಸಭೆಗೆ ಬಂದ್ರು. ನಮ್ಮ ಸೇವಕರೊಂದಿಗೆ ಅವರು ಮಾತಾಡಿದ್ರು. ನನ್ನೊಂದಿಗೆ ಸೇರಿ ಬ್ರೇಕ್ಫಾಸ್ಟ್ ಮಾಡಿದ್ರು. ನನ್ನೊಂದಿಗೆ ಸೇರಿ ಕಾರಲ್ಲಿ ಪ್ರಯಾಣ ಕೂಡ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ಅವರನ್ನು ನೋಡುತ್ತಾ ಇರುವಾಗ ಎಲ್ಲೋ ಒಂದು ಕಡೆ ನನ್ನ ಹೃದಯದಲ್ಲಿ ಬಹಳ ಕಳವಳ, ಒಂದು ವಿಧವಾದ ರೆಸ್ಟ್ಲೆಸ್ನೆಸ್ ಇತ್ತು, ಒಂದು ವಿಧವಾದಂತಹ ಅನೀಸಿನೆಸ್ ಇತ್ತು. ಅದು ಕಾದಾಡ್ತಾ ಇತ್ತು. ಯಾಕೆ ಈ ಸೇವಕರೊಂದಿಗೆ ಕೂತ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡುತ್ತಾ ಇರುವಾಗ ಒಂದು ವಿಧವಾದ ನನ್ನ ಮನಸ್ಸಲ್ಲಿ ಕಳವಳ ಉಂಟಾಯಿತು. ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದಂತಹ ಸ್ಟ್ರೆಸ್ ನಾನು ಗುರುತಿಸಿದೆ. ಅವರು ನಮ್ಮ ಕಲ್ವರಿ ಸೇವಕರ ತಂಡದೊಂದಿಗೆ ಮಾತಾಡುವಾಗ ಅವರ ಮಾತುಗಳು, ಅವರು ಹೇಳುವ ಮಾತುಗಳು, ಅವೆಲ್ಲವುಗಳು ಕೂಡ ಜಾಗ್ರತೆಯಿಂದ ಕೇಳುವ ಸಮಯದಲ್ಲಿ ನನ್ನ ಮನಸ್ಸು ಹೇಳುತ್ತಾ ಇತ್ತು, ಈ ಸೇವಕನು ದಾರಿ ತಪ್ಪಿದಾನೆಂದು, ಎಲ್ಲೋ ಒಂದು ವಿಷಯದಲ್ಲಿ ದಾರಿ ತಪ್ಪಿದಾನೆಂದು, ಎಲ್ಲೋ ಒಂದು ವಿಷಯದಲ್ಲಿ ದಾರಿ ತಪ್ಪಿದ್ದಾನೆ ಎಂದು ನನ್ನ ಮನಸ್ಸು ಪದೇ ಪದೇ ಹೇಳ್ತಾ ಇತ್ತು. ಅವರು ಹೊರಟು ಹೋದ ನಂತರ ನನ್ನೊಂದಿಗೆ ಕ್ಲೋಸ್ ಆಗಿರುವಂತಹ ಕೆಲವು ಸೇವಕರೊಂದಿಗೆ ಮಾತಾಡುವಾಗ ನಮ್ಮ ಸಭೆಗೆ ಬಂದಿರುವಂತಹ ಈ ಸೇವಕರು ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ್ದಾರೆ. ಅವರೊಂದಿಗೆ ಕೂತುಕೊಂಡಾಗ ನನ್ನ ಮನಸ್ಸು ಅವರನ್ನು ಅಂಗೀಕರಿಸಲಿಲ್ಲ. ಅವರು ಮಾತಾಡ್ತಿರುವಾಗ ಅವರ ಮಾತಿನಲ್ಲಿ ಆತ್ಮಿಕತೆ ಕಣ್ಮರೆಯಾಗಿತ್ತು. ಎಲ್ಲೋ ಒಂದು ವಿಷಯದಲ್ಲಿ ದಾರಿ ತಪ್ಪಿದಂತೆ ಅನಿಸಿತು. ಅವರೊಂದಿಗೆ ಬಂದಿರುವಂತಹ ವೈಸ್ ಪ್ರೆಸಿಡೆಂಟ್ ಅವರಿಗೆ ಒಂದು ಮಾತನ್ನು ಹೇಳಿದೆ. ಯಾಕೋ ಏನೋ ಗೊತ್ತಿಲ್ಲ, ನಿಮ್ಮ ಸೇವಕನೊಂದಿಗೆ ನನ್ನ ಮನಸ್ಸು ಐಕ್ಯಗೊಳ್ಳುತ್ತಾ ಇಲ್ಲ. ಅದೇನೋ ನನ್ನ ಮನಸ್ಸು ಬಹಳ ಡಿಸ್ಟರ್ಬ್ ಆಗುತ್ತಾ ಇದೆ ನಿಮ್ಮ ಸೇವಕನನ್ನು ನೋಡ್ತಿರುವಾಗ. ಕಾರಣ ನನಗೆ ಗೊತ್ತಿಲ್ಲ, ಆದರೆ ಏನೋ ಒಂದು ವಿಷಯ ಇದೆ ಅಂದೆ. 40 ವರ್ಷಗಳವರೆಗೂ ಅವರು ಸೇವೆ ಮಾಡಿ ಅಮೆರಿಕ ದೇಶದಲ್ಲಿಯೇ ಒಂದು ಅದ್ಭುತವಾದ ಸಭೆಯನ್ನಾಗಿ ಆ ಸಭೆಯನ್ನು ಅವರು ಎಷ್ಟೋ ಅಭಿವೃದ್ಧಿಪಡಿಸಿದ್ರು. ಆದರೆ ಆ ನಂತರ ನ್ಯೂಸ್ ಪೇಪರ್ನಲ್ಲಿ, ಆ ನಂತರ ಮೀಡಿಯಾದಲ್ಲಿ ಬಂದಿರುವಂತಹ ವಾರ್ತೆ ಏನು ಗೊತ್ತಾ? ಆ ಸೇವಕರು ಆ ಸಭೆಯನ್ನು ಬಿಟ್ಟು ಹೋದರೆಂದು. 40 ವರ್ಷಗಳವರೆಗೂ ಅವರು ಎಷ್ಟೋ ಪ್ರಯಾಸಪಟ್ಟು ಒಂದು ಚಿಕ್ಕ ಸಭೆಯನ್ನು ದೊಡ್ಡ ಸಭೆಯನ್ನಾಗಿ ಮಾಡಿದ ನಂತರ ಆ ಸೇವಕರು ಆ ಸಭೆಯನ್ನು ಬಿಟ್ಟು ಹೋಗಬೇಕಾಯಿತು. ಪಾಸ್ಟರ್ ಸ್ಥಾನದಿಂದ ರಿಸೈನ್ ಮಾಡಬೇಕಾಯಿತು. ಏನು ಕಾರಣ ಎಂದು ನೋಡಿದರೆ, ಅವರು ಸೇವೆ ಮಾಡ್ತಿರುವ ಸಮಯದಲ್ಲಿ ತನಗಿರುವಂತಹ ಪರ್ಸನಲ್ ಸೆಕ್ರೆಟರಿ ಅವಳೊಂದಿಗೆ ಪಾಪ ಮಾಡಲಾರಂಭಿಸಿದ್ರು. ಹೀಗೆ ಒಬ್ಬ ಪರ್ಸನಲ್ ಸೆಕ್ರೆಟರಿ ಅವಳೊಂದಿಗೆ ಅಲ್ಲ, ಅಲ್ಲಿರುವಂತಹ ಅನೇಕ ಮಂದಿ ಸ್ತ್ರೀಯರೊಂದಿಗೆ ಅವರು ಅಕ್ರಮ ಸಂಬಂಧವನ್ನು ಬೆಳೆಸಿಕೊಂಡ್ರು. ಆ ವಿಷಯ ಬಯಲಾಗೋದಿಲ್ಲ ಅಂದುಕೊಂಡ್ರು. ಆದರೆ ಒಂದು ದಿನ ಬಯಲಾಯಿತು.
40 ವರ್ಷಗಳಿಂದ ಕಟ್ಟಿ ಬೆಳೆಸಿರುವಂತಹ ಆ ಸಭೆ ಪ್ರಿಯರೇ ಕೇವಲ 40 ದಿನಗಳಲ್ಲಿ ಖಾಲಿಯಾಗಿ ಹೋಯಿತು. ಕೇವಲ 40 ದಿನಗಳಲ್ಲಿ ಆ ಸಭೆಯೆಲ್ಲ ಖಾಲಿಯಾಯಿತು. ಕಾರಣ ಗೊತ್ತಾ? ಹೊರಗೆ ನೋಡಲು ದೊಡ್ಡ ಸಭಾಪಾಲಕನಾಗಿ ಕುರುಬನಾಗಿ ಕಾಣಿಸಿಕೊಂಡ್ರು ಕೂಡ ಒಳಗೆ ಪಾಪ ಸೇರಿಕೊಂಡು ಅವನನ್ನು ತಿಂದುಹಾಕುವ ವಿಷಯವನ್ನು ಅವರು ಗುರುತಿಸಿಕೊಳ್ಳಲಿಕ್ಕಾಗಲಿಲ್ಲ. ಫಲಿತವಾಗಿ ಅದಕ್ಕಿಂತ ಮುಂಚೆ ದೊಡ್ಡ ಸೇವಕರು ಎಂದು ಕರೆಯಲ್ಪಟ್ಟಂತಹ ಈ ಸೇವಕರು ಈಗ ಅಡ್ರೆಸ್ ಇಲ್ಲದವರಾದರು. ಈಗ ಎಲ್ಲಿದ್ದಾರೆಂದು ಯಾರಿಗೂ ಗೊತ್ತಿಲ್ಲ. ಸಭೆಯೇ, ಕ್ರೈಸ್ತಿಯ ಸಮಾಜವೇ, ಹೊರಗೆ ನೋಡಲು ನಾವು ಆತ್ಮೀಕರಾಗಿ ಕಾಣಿಸಿಕೊಂಡರು ಒಳಗೆ ಯಾವ ಪಾಪವೆಂಬ ಕೆಟ್ಟ ಹುಳದಿಂದ ನಾವು ತಿಂದು ಹಾಕಲ್ಪಡ್ತಿದ್ದೇವೆಂದು ಗುರುತಿಸಲಾರದೇ ಇದ್ದರೆ ಒಂದಲ್ಲ ಒಂದು ದಿವಸ ಆಕಸ್ಮಿಕವಾಗಿ ನಾವು ಕುಸಿದು ಬೀಳುತ್ತೇವೆ. ಅದಕ್ಕೆ ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ಹೊರಗೆ ನೀವು ಕಾಣಿಸಿಕೊಳ್ಳುವಷ್ಟರ ಮಟ್ಟಿಗೆ ನಿಜವಾದ ಆತ್ಮಿಕನಾಗಿದ್ದೀರಾ? ಆತ್ಮಿಕಳಾಗಿದ್ದೀರಾ? ಒಮ್ಮೆ ಆಲೋಚಿಸಿ. ಇಲ್ಲವೇ ಹೊರಗೆ ನೋಡಲು ಒಂದು ವಿಧವಾಗಿ ಕಾಣಿಸಿಕೊಂಡು ಒಳಗಡೆ ಇನ್ನೊಂದು ವಿಧದಲ್ಲಿ ಜೀವಿಸುತ್ತಿರುವುದಾದರೆ ನೀವು ನಟಿಸುವವರಾಗಿದ್ದೀರಿ, ವೇಷಧಾರಿಗಳಾಗಿ ಜೀವಿಸ್ತಾ ಇದ್ದೀರಿ. ಅಥವಾ ಇದು ನಿಜವೋ? ಹಾಗಿದ್ದ ಪಕ್ಷದಲ್ಲಿ ನಮ್ಮನ್ನು ಸರಿಪಡಿಸಿಕೊಳ್ಳೋಣ. ಯಾವ ಪಾಪಿಷ್ಟ ಕೆಟ್ಟ ಹುಳು ನಮ್ಮ ಒಳಗಡೆ ಸೇರಿಕೊಂಡಿದೆಯೋ ಅದು ಕಣ್ಣಿನ ಆಸೆ ಆಗಿರಬಹುದು, ಶರೀರದ ಆಸೆ ಆಗಿರಬಹುದು, ಬದುಕುಬಾಳಿನ ಡಂಬ ಆಗಿರಬಹುದು. ಯಾವುದು ನಿಮ್ಮೊಳಗಡೆ ಪ್ರವೇಶಿಸಿ ನಿಮ್ಮ ಆತ್ಮಿಕತೆಯನ್ನು ದಿನೇ ದಿನೇ ತಿಂದುಹಾಕುತ್ತಾ ಇದೆಯೋ, ನಿಮ್ಮ ಪರಿಶುದ್ಧತೆಯನ್ನು ದಿನೇ ದಿನೇ ಹಾಳು ಮಾಡುತ್ತಾ ಇದೆಯೋ, ದೇವರೊಂದಿಗಿರುವ ಸಂಬಂಧವನ್ನು ದಿನೇ ದಿನೇ ಕೆಡಿಸಿ ಹಾಕುತ್ತಾ ಇದೆಯೋ, ನೀವು ಹೊಂದಿಕೊಂಡಿರುವ ಸಂತೋಷವನ್ನು, ನೀವು ಹೊಂದಿಕೊಂಡಿರುವ ಆರೋಗ್ಯವನ್ನು, ನೀವು ಹೊಂದಿಕೊಂಡಿರುವ ಆತ್ಮೀಕತೆಯನ್ನು ನಿಮಗಿರಲಾರದಂತೆ ಯಾವುದು ಮಾಡ್ತಿದೆಯೋ ಅದನ್ನು ತಕ್ಷಣವೇ ಗುರುತಿಸಿ ಅದಕ್ಕಾಗಿ ಪಶ್ಚಾತ್ತಾಪಪಟ್ಟು ಕರ್ತನ ಸನ್ನಿಧಿಯಲ್ಲಿ ನಿಮ್ಮ ಜೀವಿತ ಸರಿಪಡಿಸಿಕೊಳ್ಳುವುದಾದರೆ ಎಷ್ಟು ಬೇಗ ಸರಿಪಡಿಸಿಕೊಳ್ಳುತ್ತೀರೋ ಅಷ್ಟೇ ಒಳ್ಳೆಯದು. ಅಂತಿಮವಾಗಿ ನಿಷ್ಠುರರಾಗುವುದಕ್ಕಿಂತ ಆದಿನಿಷ್ಠರಾಗುವುದೇ ಒಳ್ಳೆಯದಂತೆ. ಎಲ್ಲವೂ ಖಾಲಿಯಾಗಿ ಹೋದ ನಂತರ ಆಗ ಎಲೆ ಹಿಡಿದುಕೊಳ್ಳುವುದಕ್ಕಿಂತ ಸೈತಾನನು ನಿಮ್ಮ ಜೀವಿತದಲ್ಲಿ ಹೊಗೆ ಬಿಡುತ್ತಿರುವಾಗಲೇ ಎಲ್ಲಿ ಹೊಗೆ ಬರುತ್ತಾ ಇದೆಯೋ, ಎಲ್ಲಿ ಪಾಪಕ್ಕೆ ಅವಕಾಶವಿದೆಯೋ, ಎಲ್ಲಿ ಬಿದ್ದು ಹೋಗುವ ಅವಕಾಶವಿದೆಯೋ, ಎಲ್ಲಿ ಬಿದ್ದು ಹೋಗುವ ಅವಕಾಶವಿದೆಯೋ ಅಲ್ಲಿ ನಿಮ್ಮ ಜೀವಿತ ಸರಿಪಡಿಸಿಕೊಳ್ಳದೆ ಹೋದರೆ ಸಹೋದರ ಸಹೋದರಿಯರೇ ಕೇಳಿ, ಎಂಥದೇ ಘೋರವಾದ ಕೆಟ್ಟ ಕಾರ್ಯ ನಿಮ್ಮ ಜೀವಿತದಲ್ಲಿ ಸಂಭವಿಸಬಹುದು. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಅಮೂಲ್ಯವಾದ, ಅವಶ್ಯಕವಾದ, ಎಷ್ಟೋ ಅದ್ಭುತವಾದ ಸಂದೇಶವನ್ನು ನಮಗೆ ಅನುಗ್ರಹಿಸಿದ್ದೀರಿ. ನಾವು ಹೊರಗೆ ನೋಡಲು ಹೇಗೆ ಕಾಣಿಸುತ್ತಿದ್ದೇವೋ ಒಳಗಡೆಯೂ ಕೂಡ ಹಾಗೆಯೇ ಜೀವಿಸಬೇಕು. ಹಾಗಿಲ್ಲದ ಪಕ್ಷದಲ್ಲಿ ನಾವು ನಟಿಸುವವರಾಗಿರುತ್ತೇವೆ. ದೇವರೇ, ನನ್ನನ್ನೂ ನಮ್ಮೆಲ್ಲರನ್ನೂ ನಟನೆಯ ಜೀವಿತದಿಂದ ಪೂರ್ತಿಯಾಗಿ ಬಿಡಿಸಿರಿ. ವೇಷಧಾರಣೆಯ ಜೀವಿತದಿಂದ ಬಿಡಿಸಿರಿ ದೇವರೇ. ನಿಜವಾಗಿರುವಂತಹ ಆತ್ಮೀಕರಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿರಿ. ನಟಿಸುವಂತಹ ಪ್ರತಿಯೊಬ್ಬರೂ ತಮ್ಮನ್ನು ತಾವು ನಾಶ ಮಾಡಿಕೊಳ್ಳುವಂಥವರಾಗಿದ್ದಾರೆ. ಅಂತಹ ಜೀವಿತ ನಮಗೆ ಬೇಡ ದೇವರೇ. ಶುದ್ಧವಾದ ಹೃದಯವನ್ನು ನನ್ನೊಳಗೆ, ನಮ್ಮೆಲ್ಲರೊಳಗೆ ಉಂಟು ಮಾಡಿರಿ ದೇವರೇ. ನಿಮ್ಮನ್ನು ಗಾಯಗೊಳಿಸುವಂತಹ, ನಿಮಗೆ ಬಾಧೆಗೊಳಿಸುವಂತಹ ಪ್ರತಿ ಪಾಪದಿಂದ ನನ್ನನ್ನು, ನಮ್ಮೆಲ್ಲರನ್ನು ಬಿಡಿಸಿರಿ. ಹೊರಗೆ ನೋಡಲು ಆತ್ಮಿಕರಾಗಿ ಕಾಣಿಸಿಕೊಳ್ಳುತ್ತಾ ಒಳಗೆ ಪಾಪಿಷ್ಟ ಕೆಟ್ಟ ಹುಳದಿಂದ ದೇವರೇ ನಾವು ತಿಂದು ಹಾಕಲ್ಪಡುವುದು ನಮಗೆ ಕ್ಷೇಮವಲ್ಲ. ಯಾವುದರ ನಿಮಿತ್ತ ನಮ್ಮ ಆತ್ಮೀಕತೆ ಕೆಟ್ಟು ಹೋಗಲ್ಪಟ್ಟಿದೆಯೋ ದೇವರೇ, ದಯವಿಟ್ಟು ನಮ್ಮನ್ನು ಕನಿಕರಿಸಿ ಆ ಕೆಟ್ಟ ಹುಳುವಿನಿಂದ ನಮ್ಮನ್ನು ಬಿಡಿಸಿರಿ. ಕೊನೆ ಉಸಿರಿನವರೆಗೂ ನಾವು ನಿಮ್ಮನ್ನೇ ಸೇವಿಸುತ್ತಾ ಈ ಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಾ ದೇವರೇ, ನಿಮ್ಮನ್ನು ಘನಪಡಿಸುವ ಜೀವಿತ ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಅಪಾಯವಾಗಿ ಕಾಣಿಸಿಕೊಳ್ಳುವಂತಹ ಯಾವುದನ್ನೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಎಂಟರ್ಟೈನ್ ಮಾಡಲಾರದಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು
ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದರೆ ಯಾರಾದರೂ ಕೇಳುವಂತೆ ಮಾಡಬೇಕು. ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದರೂ ಒಬ್ಬರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ. ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.